ಬ್ರೇಕ್ಗಿಂತ ಮುಂಚೆ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನ ಸರ್ಕಾರ ರಚನೆಯ ಕಸರತ್ತಿಗೆ ಸಂಬಂಧಿಸಿದ ಸುದ್ದಿಗಳನ್ನು ನೋಡ್ತಾ ಇದ್ರಿ. ಈಗ ನಮ್ಮ ಪಕ್ಕದ ಇನ್ನೊಂದು ರಾಜ್ಯ ಕೇರಳ. UDF ಬಹಳ ಕಂಫರ್ಟಬಲ್ ಗೆಲುವನ್ನು ಪಡೆದಿದೆ. ಈಗ ಅಲ್ಲಿ ಮುಖ್ಯಮಂತ್ರಿ ಆಯ್ಕೆಯಾಗಬೇಕು. ಕಾಂಗ್ರೆಸ್ನವರೇ ಮುಖ್ಯಮಂತ್ರಿ ಆಗ್ತಾರೆ. 3 ಜನ ರೇಸ್ನಲ್ಲಿದ್ದಾರೆ. 3 ಪೈಕಿ ಯಾರು? KC ವೇಣುಗೋಪಾಲ್, ಸತೀಶನ್, ರಮೇಶ್ ಚೆನ್ನಿತಾಲ. 3 ನಾಯರ್ ಸಮುದಾಯಕ್ಕೆ ಸೇರಿದ ನಾಯಕರೇ. ಈ 3 ಪೈಕಿ ಹೈಕಮಾಂಡ್ ಯಾರಿಗೆ ಪಟ್ಟಗಟ್ಟತ್ತೆ? VD ಸತೀಶನ್ ಸತತ 2 ಸೋಲುಗಳ ನಂತರ ಪಕ್ಷದ ಸಂಘಟನೆಗೊಂದು ಬಲ ತುಂಬಿದ್ರು. ನಾಯಕತ್ವದಲ್ಲಿ ಭಾರಿ ಬದಲಾವಣೆಗಳನ್ನು ಮಾಡಿದ್ರು, ಸಂಘಟನೆ ಬಲಪಡಿಸಿದ್ರು. ಅದರ ಪರಿಣಾಮವಾಗಿ ಲೋಕಸಭಾ ಚುನಾವಣೆಯಲ್ಲಿ 20 ಪೈಕಿ 18 ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಯಿತು. ರಮೇಶ್ ಚೆನ್ನಿತಾಲ 2016ರಿಂದ 21 ತನಕ ವಿಪಕ್ಷ ನಾಯಕರಾಗಿದ್ದರು. 21 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ ನಂತರ ಚೆನ್ನಿತಾಲರನ್ನ ಕೆಳಗಿಳಿಸಿ VD ಸತೀಶನ್ಗೆ ನಾಯಕತ್ವ ವಹಿಸಿತ್ತು ಕಾಂಗ್ರೆಸ್. ಇನ್ನು KC ವೇಣುಗೋಪಾಲ್ ಈ 3 ಪೈಕಿ ಕನ್ನಡಿಗರಿಗೆ ಹೆಚ್ಚು ಪರಿಚಿತರು. AICC ಪ್ರಧಾನ ಕಾರ್ಯದರ್ಶಿ, ದಿಲ್ಲಿ ಮಟ್ಟದಲ್ಲಿ ಪ್ರಭಾವ ಇದೆ, ಗಾಂಧಿ ಕುಟುಂಬಕ್ಕೆ ಅತ್ಯಾಪ್ತರು, ಟ್ರಬಲ್ ಶೂಟರ್ ಅವರ ಪಾಲಿಗೆ. ಈ ಗೆಲುವಿನ ಹಿಂದೆ, UDF ಗೆಲುವಿನ ಹಿಂದೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಯಾರಿಗೆ ಲೆಕ್ಕ ಖುಲಾಯಿಸಬಹುದು? ಅಜಿತ್, ನನಗನ್ಸುತ್ತೆ ಇದನ್ನು ರಾಹುಲ್ ಗಾಂಧಿ ಡಿಸೈಡ್ ಮಾಡಬೇಕಾಗತ್ತೆ. ಹಿ ಹ್ಯಾಸ್ ಟು ಟೇಕ್ ಎ ಫೈನಲ್ ಕಾಲ್, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು. ನ್ಯಾಚುರಲಿ ನೀವು ಹೇಳಿದಂತೆ 3 ಹೆಸರುಗಳಿವೆ. VD ಸತೀಶನ್ ಅಪೋಸಿಷನ್ ಲೀಡರ್ ಆಗಿ 21ರಿಂದ 26ರವರೆಗೆ ವಿಧಾನಸಭೆಯಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದರು. ಕ್ಲೀನ್ ಇಮೇಜ್ ಅನ್ನುವ ಹೆಸರಿದೆ. ನಾಯರ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಕಾಂಗ್ರೆಸ್ನ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಇದೆ. VD ಸತೀಶನ್ ಜೊತೆಗೆ ರಮೇಶ್ ಚೆನ್ನಿತಾಲ, ಕಾಂಗ್ರೆಸ್ನ ಅತ್ಯಂತ ಹಳೆಯ ಹೆಸರು. ಉಮ್ಮನ್ಚಾಂಡಿ, AK ಆಂಟನಿ ನಂತರ ವೈಲಾರ್ ರವಿ, ರಮೇಶ್ ಚೆನ್ನಿತಾಲ ಹೆಸರು ಬರ್ತಾ ಇತ್ತು. ರಮೇಶ್ ಚೆನ್ನಿತಾಲ ಕೂಡ ನಾಯರ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಪಾರ್ಟಿ ಅವರನ್ನು ಈಗ ಮುಖ್ಯಮಂತ್ರಿ ಮಾಡುತ್ತಾ ಅನ್ನೋದ್ರ ಬಗ್ಗೆ ನನಗಂತೂ ಪ್ರಶ್ನೆಗಳಿವೆ ಅಜಿತ್. ರಮೇಶ್ ಚೆನ್ನಿತಾಲ ಮಾಡೋದಾದರೆ ಸತೀಶನ್ ಮತ್ತು KC ವೇಣುಗೋಪಾಲ್ ನಡುವೆ 2 ಪೈಕಿ ಫೈಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. KC ವೇಣುಗೋಪಾಲ್ರನ್ನೇ ಮಾಡೋದಿದ್ರೆ ರಾಹುಲ್ ಗಾಂಧಿ 2 ದೃಷ್ಟಿಕೋನದಿಂದ ಅದನ್ನು ಆಲೋಚನೆ ಮಾಡಬೇಕಾಗತ್ತೆ. ಓಕೆ, ಪಾರ್ಟಿ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಇದ್ದಾರೆ, ಅವ್ರ ಜಾಗಕ್ಕೆ ಯಾರನ್ನು ತರ್ತೀವಿ ಅನ್ನೋದು ಡಿಸೈಡ್ ಮಾಡಿ KC ವೇಣುಗೋಪಾಲ್ರನ್ನ ಕೇರಳಕ್ಕೆ ಕಳಿಸ್ಬೇಕಾಗತ್ತೆ. ಯೂಶ್ವಲಿ ಆ ರೀತಿ ಕೇಂದ್ರದಿಂದ ಕಳಿಸ್ತಕ್ಕಂಥ ಸಾಧ್ಯತೆಗಳು ಈ ಕಷ್ಟದ ಸಮಯದಲ್ಲಿ ಇವೆಯಾ ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ. ಅನ್ಡೌಟೆಡ್ಲಿ KC ವೇಣುಗೋಪಾಲ್ ಈಸ್ ವೆರಿ ಕ್ಲೋಸ್ ಟು ರಾಹುಲ್ ಗಾಂಧಿ. ಇವತ್ತಿನ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಕಣ್ಣು ಕಿವಿ ಎಲ್ಲ KC ವೇಣುಗೋಪಾಲ್ ಅಂತ ಹೇಳಲಾಗತ್ತೆ. ಜಾಸ್ತಿ ರಾಹುಲ್ ಗಾಂಧಿ ರಿಲೈ ಆಗೋದು ವೇಣುಗೋಪಾಲ್ರ ಒಂದು ಸಲಹೆಗೆ. ಬಟ್ ಮುಖ್ಯಮಂತ್ರಿಯಾಗಿ ಕಳಿಸ್ಲಿಕ್ಕೆ ಒಪ್ಪಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಹೀಗಾಗಿ ನನ್ನ
ಲೆಕ್ಕಾಚಾರದ ಪ್ರಕಾರ ವಿ ಡಿ ಸತೀಶನ್ಗೆ ಚಾನ್ಸಸ್ ಆರ್ ಮೋರ್ ಬಿಕಾಸ್ ಅಪೋಸಿಷನ್ ಲೀಡರ್ ಇದ್ರು, ಶಾಸಕಾಂಗ ಪಕ್ಷದ ನಾಯಕರಾಗಿ ಕೂಡ ಇದ್ರು. ತುಂಬ ಕ್ಲೀನ್ ಇಮೇಜ್ ಇದೆ ವಿ ಡಿ ಸತೀಶನ್ಗೆ. ಎಸ್, ಆ ಕಾರಣದಿಂದ ವಿ ಡಿ ಸತೀಶನ್ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ವಿ ಡಿ ಸತೀಶನ್ ಪರವಾಗಿ ಡಿ ಕೆ ಶಿವಕುಮಾರ್ ಏನೋ ಬ್ಯಾಟಿಂಗ್ ಮಾಡ್ತಿದಾರಂತೆ, ಕೆ ಸಿ ವೇಣುಗೋಪಾಲ್ ಪರವಾಗಿ ಸಿದ್ದರಾಮಯ್ಯನವ್ರು ಬ್ಯಾಟಿಂಗ್. ರಮೇಶ್ ಚೆನ್ನಿತಾಲ ಪರವಾಗಿ ಡಿ ಕೆ ಶಿವಕುಮಾರ್ ಜಾಸ್ತಿ ಇದ್ದಾರೆ, ಅವ್ರಿಗೂ ಭಾಳ ಹಳೆ ಕನೆಕ್ಷನ್ಸ್ ಇದೆ. ರಮೇಶ್ ಚೆನ್ನಿತಾಲ ಪರವಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಕೆ ಸಿ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರ ತುಂಬ ಆಪ್ತರು. ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಕೆ ಸಿ ವೇಣುಗೋಪಾಲ್ರ ಸಲಹೆ ಏನು ರಾಹುಲ್ ಗಾಂಧಿಗಿದೆ ಅದು ಜಾಸ್ತಿ ವರ್ಕ್ ಆಗ್ತಿದೆ ಅಂತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವ ಸಂಗತಿ. ಬಟ್ ಕರ್ನಾಟಕದ ನಾಯಕರ ದೃಷ್ಟಿಕೋನದಿಂದ ಏನು ಹೈಕಮಾಂಡ್ ಕೇರಳದಲ್ಲಿ ಮುಖ್ಯಮಂತ್ರಿಯನ್ನು ಕೂರಿಸಲ್ಲ. ಎಸ್, ಸೊ ನ್ಯಾಚುರಲಿ ನನಗನ್ಸುತ್ತೆ ವಿ ಡಿ ಸತೀಶನ್ ಮತ್ತು ಕೆ ಸಿ ವೇಣುಗೋಪಾಲ್ ಇಬ್ಬರ ನಡುವೆ ಸೀನಿಯಾರಿಟಿ ತೆಗೆದುಕೊಂಡ್ರೆ ರಮೇಶ್ ಚೆನ್ನಿತಾಲ ಹೆಸರು ಬರುತ್ತೆ. ಬಟ್ ಪಾಸಿಬಿಲಿಟೀಸ್ ಕಡಿಮೆ. ಬಹಳಷ್ಟು ಸಂದರ್ಭಗಳಲ್ಲಿ ರಾಹುಲ್ ಗಾಂಧಿ ಯೋಚನೆ ಮಾಡುವ ರೀತಿಯನ್ನು ಗಮನಿಸಿದಾಗ ಬಟ್ ಈ ಮೂರು ಹೆಸರುಗಳು ಓಡ್ತಿವೆ. ಲೆಟ್ಸ್ ಸಿ. ಕಾಂಗ್ರೆಸ್ ಹೈಕಮಾಂಡ್, ಅದರಲ್ಲೂ ರಾಹುಲ್ ಗಾಂಧಿ ಹ್ಯಾಸ್ ಟು ಟೇಕ್ ಎ ಫೈನಲ್ ಕಾಲ್. ಪ್ರಿಯಾಂಕಾ ಗಾಂಧಿ ಅದೇ ರಾಜ್ಯದ ಸಂಸದರು ಕೂಡ ಹೌದು. ಮತ್ತು ಕೇರಳದ ಕನೆಕ್ಷನ್ಸ್ ಹೈಕಮಾಂಡ್ನಲ್ಲಿ ಜಾಸ್ತಿ ಇವೆ. ಹೌದು, ವಿನ್ಸೆಂಟ್ ಜಾರ್ಜ್ನಿಂದ ಹಿಡಿದು ಸೋನಿಯಾ ಗಾಂಧಿಯವರ ಬಹುತೇಕ ಆಪ್ತ ಕಾರ್ಯದರ್ಶಿಗಳೆಲ್ಲ ಮಲಯಾಳಿಗಳಿದ್ದರು. ಸೊ ಗಾಂಧಿ ಕುಟುಂಬಕ್ಕೂ ಮಲಯಾಳಿಗಳಿಗೂ ಒಂದು ಸಂಬಂಧ ಇದೆ, ಹಳೆಯ ಸಂಬಂಧಗಳಿವೆ. ಆ ದೃಷ್ಟಿಕೋನದಿಂದ ರಾಹುಲ್ ಗಾಂಧಿ ಯಾರನ್ನು ಆಪ್ಟ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.